HMPV ಅನ್ನೋ ಒಂದು ವೈರಸ್ಸು ಮತ್ತೆ ಎಲ್ಲರನ್ನು ಬಾಧಿಸುತ್ತಿದೆ, ಕಾಡಿಸುತ್ತಿದೆ. ಕಳೆದ ಪ್ಯಾಂಡಮಿಕ್ಕು ವರ್ಲ್ಡ್ ವಾರ್ ಸಮಯದಲ್ಲಿ ಇಡೀ ಯುರೋಪನ್ನೇ ಇನ್ಫ್ಲೂಯೆನ್ಸ್ ಅಂತ ಒಂದು ವೈರಸ್ಸು ಅರ್ಧ ಮಲಗಿಸ್ಬಿಟ್ಟಿತ್ತು. ಆದ್ದರಿಂದ ಪ್ಯಾಂಡಮಿಕ್ ಕಾಯಿಲೆ ಅಂದರೆ ವೈದ್ಯರಿಗೂ ಭಯ, ನಿಮಗೂ ಭಯ. ಇವತ್ತು ನೆಮ್ಮದಿಯಾಗಿದ್ದರೆ ಇದೊಂದು ಹೊಸ ವೈರಸ್ಸು HMPV ಅಂದರೆ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್. ಸೊ ಅದೇ ರೀತಿಯ ಒಂದು ವೈರಸ್ ಇವತ್ತು ಸುದ್ದಿಗಳ ಮುಖಾಂತರ ಇದು ಭಯಂಕರತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಆದರೆ ನಾನು ಒಬ್ಬ ವೈದ್ಯನಾಗಿ ಜವಾಬ್ದಾರಿಯುವ ನಿಮ್ಗೆ ಹೇಳ್ತೀನಿ, ಇಟ್ಸ್ ಎ ವೆರಿ ಕಾಮನ್ ವೈರಸ್. ಕೊರೋನಾದ 3 ಅಲೆಗಳ ಹೊಡೆತದಿಂದ ಹೊರಗಡೆ ಬಂದು ನೆಮ್ಮದಿಯಾಗಿದ್ದೇವೆ. ಆದರೆ ಈ ಸಮಯದಲ್ಲಿ ಮತ್ತೊಮ್ಮೆ ಚೈನಾದಿಂದ ಒಂದು ಹೊಸ ಸುದ್ದಿ, HMPV ಅನ್ನೋ ಒಂದು ವೈರಸ್ಸು ಮತ್ತೆ ಎಲ್ಲರನ್ನು ಬಾಧಿಸುತ್ತಿದೆ, ಕಾಡಿಸುತ್ತಿದೆ. ಆದರೆ ಇದ್ರ ಬಗ್ಗೆ ಯಾಕಿಷ್ಟು ಆತಂಕ? ಒಬ್ಬ ವೈದ್ಯನಾಗಿ ನಿಮ್ಗೆ ಹೇಳ್ತೀನಿ, ಇದು ಸೀಸನ್ ಆಫ್ ವೈರಸಸ್. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ವೈರಸ್ಗಳು ನಿಮಗೆ ಅರಿವಿರಲಿ. ವೈರಸ್ ಅಂದರೆ ಇಟ್ಸ್ ದ ಲೀಸ್ಟ್ ಲಿವಿಂಗ್ ಪಾರ್ಟಿಕಲ್ ಅಂತೀವಿ ನಾವು. ಭೂಮಿಯ ಮೇಲೆ ಬದುಕಿರ್ತಕ್ಕಂಥ ಒಂದು ಜೀವಕಣ ಅಂದರೆ ವೈರಸ್. ವೈರಸ್ ಇಂಡಿಪೆಂಡೆಂಟಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಇಲ್ಲದ್ರೆ ಬರ್ಡ್ ಒಳಗೆ ಹೋಗಬೇಕು, ಬರ್ಡ್ ಫ್ಲೂ ಅಂತೀವಿ. ಇಲ್ಲಾಂದರೆ ಹಂದಿಗೂ ಪ್ರಾಣಿಗೂ ಹೋಗಬೇಕು, ಸ್ವೈನ್ ಫ್ಲೂ ಅಂತೀವಿ. ಅದು ಬಿಟ್ಟರೆ ಮನುಷ್ಯನ ದೇಹದೊಳಕ್ಕೆ ಹೋಗಿ, ಯಾಕಂದರೆ ಇದು ಬರೀ RNA ಅಥವಾ DNA ವೈರಸ್ ಇರುತ್ತೆ. ಮನುಷ್ಯನ ಸೆಲ್ ಒಳಗೆ ಸೇರಿಕೊಂಡು ಅದು ಅದರ DNA ಉಪಯೋಗಿಸ್ಕೊಂಡು ಮಲ್ಟಿಪ್ಲೈ ಆಗೋಂಥ ಶಕ್ತಿ ಇರೋ ಒಂದೇ ಇದು ಅಂದರೆ ವೈರಸ್ಗಳು. ಸೊ ಈ ವೈರಸ್ ಬಗ್ಗೆ ಯಾಕೆ ಇಷ್ಟು ಆತಂಕ ಅಂದರೆ, ನಾವು ಕೊರೋನಾ ಸಮಯದಲ್ಲಿ ನೋಡಿದ್ದೀವಿ 3 ಅಲೆಗಳು ಹೇಗೆ ಇಡೀ ಪ್ರಪಂಚವನ್ನೇ ಮಲಗಿಸಿತ್ತು ಅಂತ. ಆದರೆ ನಿಮಗಿರಲಿ, ವೈದ್ಯಕೀಯ ಪದಗಳು ಬಹಳ ಇಂಪಾರ್ಟೆಂಟು. ನೋಡಿ, ಆವಾಗ ಬಂದಿದ್ದು ಪ್ಯಾಂಡಮಿಕ್ ಕಾಯಿಲೆ ಅಂತೀವಿ ನಾವು. ಈ ಸಾಂಕ್ರಾಮಿಕ ರೋಗಗಳಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ವರ್ಡ್ ಅಂದರೆ ಪ್ಯಾಂಡಮಿಕ್. ಅಂದರೆ ಪ್ಯಾಂಡಮಿಕ್ ಕಾಯಿಲೆ ಅಂದರೆ ಒಂದು ದೇಶದಲ್ಲಿ ಶುರುವಾಗಿ 223 ದೇಶಕ್ಕೆ ಹರಡಿದಂಥ ಈ ಕೊರೋನಾ ಮೊದಲು ಬಂದಿದ್ದೆ ವುಹಾನ್ ಸಿಟಿ, ಚೈನಾದಿಂದ. ಈ 3 ಅಲೆಗಳಿಂದ ನಾವು ರಿಕವರಿ ಆದಮೇಲೆ ಇವತ್ತು ನಿಮ್ಗೊಂದು ಮಾತು ಹೇಳ್ತೀನಿ. ಈ ಪ್ಯಾಂಡಮಿಕ್ ಕಾಯಿಲೆಗಳು ಪ್ರತಿ ವರ್ಷ ಬರಲ್ಲ. 30-35 ವರ್ಷಕ್ಕೆ ಒಮ್ಮೊಮ್ಮೆ ಬರುವಂಥ ಈ ಪ್ಯಾಂಡಮಿಕ್ ಕಾಯಿಲೆ, ಕಳೆದ ಪ್ಯಾಂಡಮಿಕ್ಕು ವರ್ಲ್ಡ್ ವಾರ್ ಸಮಯದಲ್ಲಿ ಇಡೀ ಯುರೋಪನ್ನೇ ಇನ್ಫ್ಲೂಯೆನ್ಸ್ ಅಂತ ಒಂದು ವೈರಸ್ಸು ಅರ್ಧ ಮಲಗಿಸ್ಬಿಟ್ಟಿತ್ತು. ಆದ್ದರಿಂದ ಪ್ಯಾಂಡಮಿಕ್ ಕಾಯಿಲೆ ಅಂದರೆ ವೈದ್ಯರಿಗೂ ಭಯ, ನಿಮಗೂ ಭಯ. ಹೆಂಗೋ ಮ್ಯಾನೇಜ್ ಮಾಡಿದೋ ನಾವು. ಇವತ್ತು ನೆಮ್ಮದಿಯಾಗಿದ್ದರೆ ಇದೊಂದು ಹೊಸ ವೈರಸ್ಸು HMPV ಅಂದರೆ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್. ನೋಡಿ, ಈ ವೈರಸ್ಗಳು ಶ್ವಾಸಕೋಶಕ್ಕೆ ಸಂಬಂಧಂಥ ವೈರಸ್ಗಳು, ಗಾಳಿಯಲ್ಲಿ ತೇಲಾಡುವಂಥ ವೈರಸ್ಸು. ಸೊ ಮನುಷ್ಯನ ದೇಹಕ್ಕೆ ಹೆಂಗೆ ಹೋಗುತ್ತೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇವತ್ತು ಚೈನಾದೊಳಗಿರೋದು ಇಂಡಿಯಾಗೆ ಹೆಂಗೆ ಬರುತ್ತೆ, ಅಲ್ಲಿನ ಮನುಷ್ಯ ಇಲ್ಲಿರ್ಬೋದು ನಾಳೆ. ವರ್ಲ್ಡ್ ಈಸ್ ಎ ಗ್ಲೋಬಲ್ ವಿಲೇಜ್. ಸೊ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸರಳವಾದ ಕಾಯಿಲೆ ಇದು ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಭಾಳ ವರ್ಷಗಳಿಂದ ನಾವು ಚಿಕ್ಕ ಹುಡುಗರಿಂದ ನೋಡ್ತಾನೆ ಇದ್ದೀವಿ. ನೆಗಡಿ, ಕೆಮ್ಮು, ಜ್ವರ ಈ ಸೀಸನ್ನಲ್ಲಿ ಬರುತ್ತೆ. ಅದನ್ನು ಕಾಮನ್ ಕೋಲ್ಡ್ ಅಂತೀವಿ, ಇನ್ಫ್ಲೂಯೆನ್ಸಾ ಅಂತೀವಿ. ಸೊ ಅದೇ ರೀತಿಯ ಒಂದು ವೈರಸ್ ಇವತ್ತು ಸುದ್ದಿಗಳ ಮುಖಾಂತರ ಇದು ಭಯಂಕರತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಆದರೆ ನಾನು ಒಬ್ಬ ವೈದ್ಯನಾಗಿ ಜವಾಬ್ದಾರಿಯುವ ನಿಮ್ಗೆ ಹೇಳ್ತೀನಿ, ಇಟ್ಸ್ ಎ ವೆರಿ ಕಾಮನ್ ವೈರಸ್. ಇದರಿಂದ ಆತಂಕ ಪಡೋದು ಬೇಡ. ಈಗಾಗಲೇ ನಮ್ಮ ಹೆಲ್ತ್ ಮಿನಿಸ್ಟರು ಗುಂಡೂರಾವ್ ಅವರು ಸೂಕ್ತವಾಗಿ ಮಾತನಾಡಿದ್ದಾರೆ. ಚೀಫ್ ಮಿನಿಸ್ಟರು ನಮ್ಮ ಸಿದ್ದರಾಮಣ್ಣವರು ಕೂಡ ಜವಾಬ್ದಾರಿ ಇದ್ರ ಬಗ್ಗೆ ಹೆದರ್ಕೋಬೇಡಿ. ಆದರೆ ನಮಗೆ ಗಮನ ಇದೆ, ನಾವು ಮುಂದೆ ಏನು ಪ್ರಿಕಾಷನ್ ತೊಗೋಬೇಕು, ಏನು ಮಾಡಬೇಕು ಅನ್ನೋದನ್ನು ನಮಗೆ ಗೊತ್ತಿದೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿರೋದ್ರಿಂದ ನನ್ನ ಕಡೆಯಿಂದ ನಿಮಗೆ ಇದು ಕಿಲ್ಲರ್ ವೈರಸ್ ಅಲ್ಲ, ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ. ಇದು ಅಪ್ಪರ್ ರೆಸ್ಪಿರೇಟರಿ ಗೊಣ್ಣೆ ಸೂರಿಸೋ ವೈರಸ್ಸು. ಅದರಿಂದ ಕೇರ್ಫುಲ್ ಆಗಿರಿ. ಇದರ ರೋಗ ಲಕ್ಷಣಗಳು ಬಹಳ ಸರಳ: ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು, ಉಸಿರಾಟದ ಕಷ್ಟ ಆಮೇಲೆ ಬರುತ್ತೆ. ನೆಗಡಿ ಕೆಮ್ಮಿಗೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಿಂಪಲ್ ಮೆಡಿಸನ್ ಇರುತ್ತೆ. ಒಂದು ಮಕ್ಕಳಿರೋ ಮನೆಯಲ್ಲಿ ಒಂದು ಪ್ಯಾರಾಸಿಟಮಾಲ್ ಇರುತ್ತೆ, ಒಂದು ಆಂಟಿಹಿಸ್ಟಮಿನ್ ಇರುತ್ತೆ. ಮತ್ತೊಂದು ಭಯ ಅಂದರೆ ತಂದೆ ತಾಯಿಗಳಿಗೆ 15 ವರ್ಷದ ಕೆಳಗಿನ ಮಕ್ಕಳಿಗೆ ಕಾಯಿಲೆ ಜಾಸ್ತಿ ಬರ್ತಾಯಿದೆ. ಅದು ನಿಜ. ಯಾವುದೇ ಒಂದು ವೈರಲ್ ಕಾಯಿಲೆಗಳು ಮಕ್ಕಳಲ್ಲಿ ಯಾಕೆ ಜಾಸ್ತಿ ಅಂದರೆ ಅವರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ. ಎರಡನೇದು, ಮಕ್ಕಳು ಎಕ್ಸ್ಪೋಸ್ಡ್, ಆಟ ಆಡೋಕ್ಕೆ ಹೋಗ್ತವೆ, ಸ್ಕೂಲ್ಗೆ ಹೋಗ್ತವೆ, ಹೊರಗಡೆ ಆಡ್ತವೆ. ಅದರಿಂದ ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದು. ಬಟ್ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಇದು ಸಾವು ನೋವಂತೂ ಬರೋದಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಎಚ್ಚರಿಕೆ ನಿಮಗಿರಲಿ. ವೆರಿ ಸಿಂಪಲ್, ಮಾಸ್ಕ್ ಹಾಕ್ಕೊಳ್ಳಿ, ಮತ್ತು
ಚೆನ್ನಾಗಿ ಕೈ ತೊಳ್ಕೊಳ್ಳಿ, ಪೌಷ್ಟಿಕ ಆಹಾರವನ್ನು ನಿಮ್ಮ ಮಕ್ಕಳಿಗೆ ಕೊಡಿ, ಅದನ್ನು ಬೆಚ್ಚಗೆ ಇಟ್ಕೊಳ್ಳಿ. ಜ್ವರ ಬಂದಾಗೆ ಬಟ್ಟೆ ತೆಗೆದು ಮೈಯೆಲ್ಲ ಒರೆಸಿ, ನೆಗಡಿಗೋಸ್ಕರವಾಗಿ ಸಿರಪ್ ಇರುತ್ತೆ, ಆಂಟಿಹಿಸ್ಟಮಿನ್ ಅಂತೀವಿ ನಾವು, ಅದನ್ನು ಕೊಡಿ. ಬೇರೆ ಯಾವ ಆತಂಕನೂ ಇಲ್ಲ. ಅಪರೂಪಕ್ಕೆ ಇದು ನ್ಯೂಮೋನಿಯಾ ಆಗಬಹುದು. ನ್ಯೂಮೋನಿಯಾ ಯಾಕಾಗುತ್ತೆ ಅಂದರೆ ವೈರಲ್ ನ್ಯೂಮೋನಿಯಾ ಆಗ್ಬೋದು ಅಥವಾ ಸೂಪರ್ ಆಡೆಡ್ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಆಗ್ಬೋದು. ಅದರಿಂದ ಆಗ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ. 2-3 ದಿನದಲ್ಲಿ ಜಾಸ್ತಿ ಆದರೆ ಉಲ್ಬಣ ಆದರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ, ಅದಾದ ನಂತರ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ದಯವಿಟ್ಟು ಯಾರು ಈ ಕಾಯಿಲೆಯ ಬಗ್ಗೆ ಹೆದರ್ಕೋಬೇಡಿ.